ನಮಗೆ ಸೋಲುಗಳು ಬಂದಿರೋದಾದ್ರೆ ನಮ್ಮ ಜೀವಿತದಲ್ಲಿ ದೇವರಿಗೆ ಸ್ತೋತ್ರ ಮಾಡ್ರಿ. ನಮ್ಮ ಜೀವಿತದಲ್ಲಿ ನಷ್ಟಗಳು ಬಂದಿರೋದಾದ್ರೆ ದೇವರಿಗೆ ಈ ಸಮಯದಲ್ಲಿ ಸ್ತೋತ್ರ ಮಾಡ್ರಿ. ಯಾಕೆ ಅಂದ್ರೆ ನೋಡ್ರಿ, ಯೋಸೇಫನ ಜೀವಿತದಲ್ಲಿ ಕೂಡ ಅನೇಕ ಸೋಲುಗಳು ಬಂದವು, ಅನೇಕ ನಷ್ಟಗಳು ಆತನಿಗೆ ಎದುರಾದವು. ಆದರೆ ದೇವರಲ್ಲಿ ಆತನು ನಂಬಿಗಸ್ತನಾಗಿದ್ದರಿಂದ ದೇವರ ಆತನನ್ನ ಮೇಲೆತ್ತಿದ್ರು. ಒಂದು ಅಧಿಕಾರಿಯಾಗಿ, ಒಂದು ಅರಸನಾಗಿ, ಒಂದು ದೇಶವನ್ನ ಆಳುವ ರೀತಿಯಲ್ಲಿ ದೇವರ ಆತನನ್ನ ತನ್ನ ಅಣ್ಣ ತಮ್ಮಂದಿರು ಎಲ್ಲಿ ಆತನನ್ನ ಸೋಲಿಸಿದರೋ ಅದೇ ಅಣ್ಣ ತಮ್ಮಂದಿರ ಮುಂದೆ ಆತನನ್ನ ದೇವರು ಮೇಲೆ ಎತ್ತಿದರು. ಅದೇ ರೀತಿಯಲ್ಲಿ ದೇವರು ನಮ್ಮ ಜೀವಿತದಲ್ಲೂ, ನಿಮ್ಮ ಜೀವಿತದಲ್ಲಿ ಇವತ್ತು ಏನಾದರೂ ಕಷ್ಟ ನಷ್ಟಗಳು ಬಂದಿರೋದಾದ್ರೆ ದೇವರ ಮುಂದೆ ದೇವರಿಗೆ ಸ್ತೋತ್ರ ಮಾಡಿರಿ. ಅದೇ ರೀತಿಯಲ್ಲಿ ನೋಡ್ರಿ, ನೋಹನ ಜೀವಿತ